9-9:30 10 ಗಂಟೆ ಎಣ್ಣೆ ಹೊಡ್ಕೊಂಡು ಬಂದವ್ರೇನೋ ನಂಗೆ ಕೆಂಪಾಗೋದು ಹಾಕೊಂಡಿರ್ಬೇಕು, ಆದ್ರೂ ಅದು ಹೈಲೈಟ್ ಆಗ್ಬಾರ್ದು. ಬಿಲ್ಡಿಂಗಿಗೆ ತಕ್ಕಂಗೆ ಎಜುಕೇಶನ್ ಇಲ್ವಾ? ಎಕ್ಸ್ಪೆನ್ಸಿವ್ದು ಇದೆ, ನಾನ್ ಎಕ್ಸ್ಪೆನ್ಸಿವ್ದು ಇದೆ. ಅರ್ಜೆಂಟ್ ಅಂತೆ ಅರ್ಜೆಂಟ್. ಸ್ವೀಟ್ ಕೊಬ್ಬರಿ ಕೊಡ್ತಲ್ಲ ಅದಿಷ್ಟ ನನಗೆ. ಕಾಳಜಿನೇ ಇಲ್ಲ, ಅದೇ ಇಲ್ಲ, ಇದು ಇಲ್ಲ ಅನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗ್ ಪಿಚಿಕ್ ಅಂದ್ರೆ ಅದು ಪಿಚಿಕ್ ಅಂತ ಮುರಿದೋಯ್ತದೆ. ಈಗ ನೋಡಿದ್ರೆ ಮಂಜು ಫುಲ್ ತಲೆ ಕೆಡ್ಸ್ಕೊಂಡು ಕುಂತವಳೆ. ಯಾಕಾ ಸಾಲ್ವ್ ಆಯ್ತಾ? ಯಾಕೆ ಅಂದ್ರೆ ನಾವು ಸೋಮೇರಿ ಜೊತೆ ಮಟನ್ ಚಿಕನ್ ಮಾತಾಡೋದು. ಶಾಂತಂ ಪಾಪಂ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನ್ನು. ನೆನ್ನೆನೇ ಹೇಳ್ತಾ ಇದ್ನಲ್ಲ, ಇವತ್ತು ಹೊರಗಡೆ ಹೋಗ್ಬೇಕು ಅಂತ. ಬೆಳಗ್ಗೆನೆ ಎದ್ದು ರೆಡಿಯಾಗಿ ಹೋಗ್ತಾ ಇದೀವಿ. ನೋಡಿ, ಟೈಮು 8:30. ಬಟ್ ಇದು ನಮಗೆ ತುಂಬಾ ಬೆಳಗ್ಗೆ ಇದ್ದಂಗೆ. ನಾವು ಎದ್ದೇಳೋದೇ 9-9:30 10 ಗಂಟೆ. ಒಟ್ಟಿನಲ್ಲಿ 9 ಗಂಟೆ ಮೇಲೆ ಆಗಿರೋದ್ರಿಂದ ಇದು ತುಂಬಾ ಬೆಳಗ್ಗೆ ಆಗಿದೆ. ಎದ್ದಿದ್ದು 7:45. ಕಣ್ಣು ಹಿಂಗ್ ಅಂತ ಇದ್ದಾವೆ. ನೋಡಿ, ಸಾಹೇಬ್ರ ಕಣ್ಣು ಎಣ್ಣೆ ಹೊಡ್ಕೊಂಡು ಬಂದವ್ರೇನೋ ನಂಗೆ ಕೆಂಪಾಗೋದು. ಮುಖ ಎಲ್ಲ ಒಂಥರ ಊದ್ಕೊಂಡಂಗೆ, ಅಂದ್ರೆ ಗಡ್ತ್ಕೊಂಡಂಗೆ ಅಂತಾರಲ್ಲ, ಹಂಗೆ ಕಾಣಿಸ್ತಾ ಇದ್ದೀನಿ. ಹೊಸ ವಾಚ್ ಬೇರೆ ಕಟ್ಕೊಂಡವ್ರೆ. ಅವ್ರ ಕೈಯಲ್ಲಿ ಕಾಣ್ತಾನೆ ಇಲ್ಲ ಅನಿಸ್ತಾ ಐತೆ ನನಗೆ. ಅಂದ್ರೆ ಇದು ಸ್ಟ್ರಾಪ್ ಚೆನ್ನಾಗೈತೆ. ಕಾಣಿಸ್ಬಾರ್ದು, ಹಂಗೆ ಇರಬೇಕು. ನಂಗೆ ಆ ಥರನೇ ಇಷ್ಟ. ಹಾಕೊಂಡಿರ್ಬೇಕು, ಆದರೂ ಅದು ಹೈಲೈಟ್ ಆಗಬಾರ್ದು. ನೋಡು, ನಾವು ಆಕ್ಸೆಸರೀಸ್ ಎಲ್ಲ ಹಂಗೆ ಹಾಕೊಳ್ಳೋದು. ಕಿವಿದು ಹಂಗೆ ಹಾಕೊಳ್ಳೋದು, ಕತ್ತದು ಹಂಗೆ ಹಾಕೊಳ್ಳೋದು ಇರಬೇಕು. 6 ಜನಗಳಿಗೆ ಕಾಣಿಸ್ಬಾರ್ದು. ಲೇಟ್ ಆಯ್ತು, ಇವತ್ತು ಬರೋದು ಲೇಟ್ ಆಗತ್ತೆ ಮನೆಗೆ. ನೋಡೋಣ ಎಷ್ಟೊತ್ತಾಗತ್ತೆ. ಒಟ್ಟಿನಲ್ಲಿ ಆಫೀಸ್ ಟೈಮಿಂಗ್ಸ್ ಅಷ್ಟೊತ್ತಿಗೆ ಮನೆಗೆ ಬರಬೇಕು. ಬರ್ತೀವಿ ಅಂತ ಅನ್ಕೊಂತೀನಿ, ಗೊತ್ತಿಲ್ಲ. ಟ್ರಾಫಿಕ್ ಇರಲ್ವೇನೋ ಅಂದ್ಕೊಂಡು ಕಾರ್ ತಗೊಂಡು ಹೋಗ್ತಾ ಇದ್ದೀವಿ. ಇದು ನೋಡಿದ್ರೆ ಇಲ್ಲೇ ಸ್ವಲ್ಪ ಟ್ರಾಫಿಕ್ ಆಗಿದೆ. ಈ ರೋಡ್ ಇಲ್ಲ ಅಂದ್ರೆ ಯಾವಾಗನೂ ಟ್ರಾಫಿಕ್ ಅಲ್ವಾ? ಈ ರೋಡ್ ಯಾಕಂದ್ರೆ ಕಾಲೇಜ್ ಅಲ್ವಾ, ಯಾವಾಗಲೂ ಟ್ರಾಫಿಕ್ ಇದ್ದೇ ಇರೋದು. ಸ್ಟೂಡೆಂಟ್ಸ್ಗಳು ಓಡಾಡ್ತಾ ಇರ್ತಾರೆ. ಬಾಟಲ್ ನೆಕ್ಕಿಗೆ ಬಂದಾಗ ಡೌನ್ ಆಗೋಗ್ಬಿಡುತ್ತೆ ಟ್ರಾಫಿಕ್. ಯೂಶ್ವಲಿ ಬಾಟಲ್ ನೆಕ್ಕಿಗೆ ಬಂದಾಗ ಅದು ಜಾಸ್ತಿ ಆಗಬೇಕು ಟ್ರಾಫಿಕ್ಕು. ಇಲ್ಲಿ ಕಮ್ಮಿ ಆಗುತ್ತೆ, ಯಾಕಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿಗೆ ಎಂಡ್ ಆಗ್ತಾರೆ, ಹಿಂದೆ ಗೇಟಿಗೆ. ನೆಕ್ಸ್ಟ್ ವರ್ಕಿಂಗ್ ಪೀಪಲ್ಗಳು ಸ್ಟಾರ್ಟ್ ಆಗ್ತೈತಿ ಈಗ 8 ಗಂಟೆ ಮೇಲೆ, 8-8:30 ಮೇಲೆ. ಈಗಲೇ ಸ್ಟಾರ್ಟ್ ಆಗೋಗಿರುತ್ತೆ. ಹಾಸ್ಪಿಟ್ಲಿಗೆ ಹೋಗೋರು 2 ಜನ ಎಂಟ್ರಿ ತಗೊಂತವ್ರೆ ನೋಡಿ ಗೇಟಲ್ಲಿ. MS ರಾಮಯ್ಯ. ಹೆಂಗೆ ಇದೆ ಸ್ಕೂಲು ಕಾಲೇಜ್ಗಳೆಲ್ಲ? ಚೆನ್ನಾಗಿದಾವ? ಓಕೆ, ಆವರೇಜ್ ಅಲ್ವಾ? ಬಿಲ್ಡಿಂಗಿಗೆ ತಕ್ಕಂಗೆ ಎಜುಕೇಶನ್ ಇಲ್ವಾ ಇಲ್ಲಿ? ಬಿಲ್ಡಿಂಗ್ ತಕ್ಕಂತ ಎಜುಕೇಶನ್ ಸುಮಾರು ಮಾಡ್ಬಿಡೋದು. ಎಷ್ಟೋ ಎಕರೆ ಅದು ಜಮೀನು. ಅಲ್ಲ, ನಾನು ಕೇಳ್ತಿರೋದು ಬಿಲ್ಡಿಂಗ್ ರಿಚ್ ಆಗಿ ಕಾಣುತ್ತಲ್ಲ, ಅಷ್ಟೇ ರಿಚ್ ಆಗಿದೆಯಾ ಎಜುಕೇಶನ್? ಓಕೆ, ಅಂದ್ರೆ ವ್ಯಾಲ್ಯೂ ಇದೆ, ಮಾರ್ಕೆಟ್ ನಲ್ಲಿ ವ್ಯಾಲ್ಯೂ ಇದೆ. ರಾಮಯ್ಯ ಓಕೆ. ವೆರಿ ಎಕ್ಸ್ಪೆನ್ಸಿವ್. ಎಕ್ಸ್ಪೆನ್ಸಿವ್ ಎರಡೂ ಇದೆ ಇವ್ರ ಹತ್ರ. ಎಕ್ಸ್ಪೆನ್ಸಿವ್ದು ಇದೆ, ನಾನ್ ಎಕ್ಸ್ಪೆನ್ಸಿವ್ದು ಇದೆ. ಸೊ ಡಿಪೆಂಡ್ ನಿಮ್ಗೆ ಯಾವುದು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು. ಹಾಸ್ಪಿಟಲ್ ಅಷ್ಟೇ, ಎರಡೂ ಇದೆ. ಎಕ್ಸ್ಪೆನ್ಸಿವ್ದು ಇದೆ, ನಾನ್ ಎಕ್ಸ್ಪೆನ್ಸಿವ್ದು ಇದೆ. ಎರಡು ಕಡೆಗೂ ಸೇಮ್ ಡಾಕ್ಟರ್ಸ್ ಬರ್ತಾರೆ. ಅದು ಗೊತ್ತು ನನಗೆ. ರಾಮಯ್ಯ ಜನರಲ್, ರಾಮಯ್ಯ ಮಲ್ಟಿ ಸ್ಪೆಷಾಲಿಟಿ. ನಾವು ಹೋಗಿದ್ವಲ್ಲಪ್ಪ ನಿಂದ ಹರ್ನಿಯಾ ಸರ್ಜರಿಗೆ, ಭಯಂಕರ ಕಾಸ್ಟ್ಲಿ ಮಾಡ್ಬಿಟ್ಟಿದ್ದು. 2.5-3 ಲಕ್ಷ ಹೇಳ್ಬಿಟ್ಟು ಕಳಿಸಿದ್ರಲ್ಲ. ಅದೇ ಬ್ಯಾಪ್ಟಿಸ್ಟಿಗೆ ಹೋಗಿತ್ತಿಗೆ ನಮಗೆ 1,10,000 ಒಳಗಡೆ ಮುಗಿದು ಹೋಯ್ತು. ಮನೆ ಹತ್ರ ಬಂದಿದ್ದಾಯ್ತು. ಕಾರ್ನ ಒಳಗೆ ಹಾಕ್ಬಿಟ್ಟು ನಮ್ಮ ಗಾಡಿನ ತಗೊಂಡು ಓಡ್ತಾ ಇದೀವಿ. ನಮ್ಮ ಟೆನೆಂಟ್ ಎಷ್ಟು ಬೀಗ ಹಾಕೋರೆ ಡೋರ್ಗೆ ಅಂದ್ರೆ ಕಣ್ಣಿಗೆ ಕಾಣಲ್ಲ. ಇಷ್ಟೇ ಐತಲ್ವಾ? ಅಷ್ಟು ಇಲ್ಲ, ಇಷ್ಟೇ ಹೇಳ್ಬೇಕು ನಂದಿನಿಗೆ. ಇನ್ನೊಂಚೂರು ಚಿಕ್ಕದಾಕು, ಇನ್ನೊಂಚೂರು ಚಿಕ್ಕದಾಕು. ಸೊ ಈಗ ಎಲ್ಲ ಕೆಲಸ ಮುಗೀತು, ಮನೆಗೆ ಹೋಗೋದು. ಆಲ್ಮೋಸ್ಟ್ 1 o'clock. ಮಂಜು ಇನ್ನೂ 1 hour ಟೈಮ್ ಇದೆ. ನಿದ್ದೆ ಹೊಡೆದು ಎದ್ದು ಕೆಲಸ ಮಾಡೋದು. ನೋಡೋಣ. ಅರ್ಜೆಂಟ್ ಕೂತ್ಕೊಂಡ್ಬಿಡ್ತೀನಿ ನೀನು ವಾಚ್ ಮೇಲೆ. ಅಲ್ಲೆಲ್ಲ ಇಟ್ಟರೆ ನಾನು ಕೂತ್ಕೊಂಡ್ರೆ ಗೊತ್ತಲ್ಲ, ಪುಡಿ. ಬೆಳಗ್ಗೆ ಹೋಟೆಲಲ್ಲಿ ನಾನು ಇಡ್ಲಿ ವಡ ತಗೊಂಡೆ. ಮನು ದೋಸೆ ಎಲ್ಲೂ ತಿನ್ನಕ್ಕೆ ಮನ್ಸಾಗ್ತಾ ಇಲ್ಲ ಮಂಜು, ಮಸಾಲೆ ದೋಸೆ ಎಲ್ಲ. ಇಲ್ಲಿ ನಮ್ಮ ಅನ್ನಪೂರ್ಣದಲ್ಲಿ ಅವ್ರಿಗೆ ಇಷ್ಟ ಆಗೋಷ್ಟು ಹೊರಗಡೆ ಇನ್ನೆಲ್ಲೂ ಇಷ್ಟ ಆಗಲ್ಲ. ಅಲ್ಲಿ ಚೆನ್ನಾಗಿರುತ್ತೆ. ಕದಂಬಾಗ ಹೋಗಿದ್ವಿ ಬ್ರೇಕ್ಫಾಸ್ಟಿಗೆ. ಆರು ಅಲ್ಲಿ ಬೇಡ ಅಂದರು. ಸರ್ ನೀರು ದೋಸೆ ಇದೆ ಅಂದರು ಅವರು. ಅದಕ್ಕೆ ಓಕೆ ಟ್ರೈ ಮಾಡು ಮನು ನೀರು ದೋಸೆ ಅಂದರೆ ತಗೊಂಡು ಇಷ್ಟನೇ ಪಡಲಿಲ್ಲ ಅವರು. ಒಂದೇ ತುತ್ತಿಗೆ ಬೇಡ ಅಂದರು. ಅಷ್ಟೊತ್ತಿಗೆ ನಾನು ಎಕ್ಸ್ಚೇಂಜ್ ಮಾಡಿದೆ, ತಗೋ ನೀನು ಇಡ್ಲಿ ವಡ ತಿನ್ನು, ನಾನೇ ತಿಂತೀನಿ ಅಂತ. ಅದ್ರ ಜೊತೆ ಸ್ವೀಟ್ ಕೊಬ್ಬರಿ ಕೊಡ್ತಲ್ಲ, ಅದಿಷ್ಟ ನನಗೆ.
ಅದು ನೀರು ದೋಸೆ ಬೇಗ ಹೊಟ್ಟೆ ಹಶ್ವಾಗ್ಬಿಡತ್ತೆ ನೋಡಿ. ಇನ್ನೂ ಅಲ್ಲೇ ಇದ್ದೀವಿ, ಅಲ್ಲೇ ಹೊಟ್ಟೆ ಹಶ್ವಾಗೋಯ್ತು ನನಗೆ. ಅಲ್ಲಿ ಹೋಟೆಲ್ಗೆ ಹೋಗೋಣ ನಡಿ ಅಂದ್ರು ಮನು. ಬೇಡ, ಮನೇಲಿ ಸಾಂಬಾರು ಸಕ್ಕತ್ತಾಗಿ ಮಾಡಿದ್ದೀನಿ ನಿನ್ನೆ, ಬೇಳೆ ಸಾಂಬಾರು. ಮನುನೇ ಅಂತಿದ್ರು ರಾತ್ರಿ, ಹೋಟೆಲ್ ಸಾಂಬಾರು ಇದ್ದಂಗಿದೆ ಮಂಜು ಅಂತ. ಅದಕ್ಕೆ ಬೇಡ ನಡಿ ಮನೆಗೆ ಹೋಗಿ ಅನ್ನಕ್ಕಿಡೋಣ ಬೇಗ ಅನ್ಕೊಂಡು ಬಂದು ಅನ್ನಕ್ಕಿಟ್ಟಿದ್ದೀನಿ. ಬಂದು ನನ್ನನ್ನು ಡ್ರಾಪ್ ಮಾಡಿದೆ, ಪುನಃ ಹೊರಗಡೆ ಹೋದ್ರಪ್ಪ, ಏನೋ ಕೆಲಸ ಇದೆ ಅಂತ ಮುಗಿಸ್ಕೊಂಡು ಇವಾಗ ಬಂದರು. ಈಗಿಬ್ರು ಕೂತು ಊಟ ಮಾಡಬೇಕು. ಇನ್ನು ಅವ್ರಿಗೆ ಬಿಟ್ಟು ಊಟ ಮಾಡಿದ್ರೆ ಅಷ್ಟೇ. ಇನ್ನು ನೋಡು ನಿನಗೆ ಕಾಳಜಿನೇ ಇಲ್ಲ, ಅದೇ ಇಲ್ಲ, ಇದು ಇಲ್ಲ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಆರೆಂಜ್ ತಿನ್ಕೊಂಡು ಕೂತಿದ್ದೆ. ಬರ್ತಿದ್ದಂಗೆ ಓಡೋಗಿದ್ದಾರೆ. ಮುಖ ತೊಳ್ಕೊಂಡು ಬರ್ತೀನಿ, ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದೀನಿ, ಬಿಸಿಲು ಹೊರಗಡೆ ಅಂತ. ಏನಪ್ಪ ರಜಾ, ಬರ್ತಿದ್ದಂಗೆ ಹೋಗಿ ಮುಖ ತೊಳಿತಾ ಇದೆಯಾ? ಗ್ಲಾಮರ್ ಮೇಂಟೆನೆನ್ಸ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಕೆಲವು ಸರಿ ಮಾತ್ರ, ಯಾವಾಗಲೂ ಅಲ್ಲ. ಯಾವಾಗಲೂ ಮಾಡೋಕ್ಕಾಗಲ್ಲ, ಯಾವಾಗಲೂ ಮಾಡೋಕ್ಕೆ ನಾನು ಹುಚ್ಚರ ಸರಿ ಅಷ್ಟೇ. ಓ, ಅದು ನಿನಗೆ ಹೊಸ ವಿಷಯನಾ? ನನಗೆ ಯಾವಾಗಲೂ ಗೊತ್ತದು. ಓಲಿ ತಂದ ಕಾರಲ್ಲೇನೋ ಬಿಟ್ಟು ಬಂದಿದ್ದೀನಿ ಅಂದಲ್ಲ. ಎಲ್ಲ ತಗೊಂಡು ಬಂದೆ, ಎಲ್ಲ ಕೆಲಸ ಮುಗೀತು. ಇವಾಗ ಈಗ ಕುತ್ಕೊಂಡು ನನ್ನ ಕೆಲಸ ಮಾಡ್ಕೋಬೇಕಷ್ಟೆ. ನಾವು ಕಾರಲ್ಲಿ ಹೋದಾಗೆಲ್ಲ ಅಷ್ಟೇ, ಏನೋ ಒಂದನ್ನ ಕಾರಲ್ಲಿ ಬಿಟ್ಟು ಬರ್ತಾರೆ. ಅಯ್ಯೋ ಮಂಜು ಮರ್ತು ಬಂದ್ಬಿಟ್ಟಿದ್ದೀನಿ. ಆ ಮನೇಲಿ ಇದ್ದಾಗಲೂ ಹಂಗೆ ಮಾಡೋರು. ಇಲ್ಲಿದ್ದಾಗಲೂ ಒಂದ್ಸರಿ ಊರಿಂದ ನೆನಪಿದ್ಯಾ, ಪಪ್ಪಾಯನ ಡಿಕ್ಕಿಯಲ್ಲಿ ಇಟ್ಕೊಂಡು ಬಂದ್ಬಿಟ್ಟು ತಿಂಗಳಾದ್ಮೇಲೆ ಹೋಗಿ ನೋಡ್ತಾವ್ರೆ. ನಾನು ಮರ್ತು ಬಿಟ್ಟಿದ್ದೀನಿ. ಅದು ಫುಲ್ಲು ಅಲ್ಲೇ ಕೊಳ್ತು. ತಿಂಗಳಲ್ಲ, ಏನೋ ಒಂದು ವೀಕೋ 10 days ಏನೋ ಬಿಟ್ಟು ನೋಡಿದ್ದು. ಒಟ್ಟಿನಲ್ಲಿ ಕೊಳ್ತಿತ್ತು ಅಲ್ಲೇ. ಏನು ಪಚಡಿ ಎಲ್ಲ ಏನು ಆಗಿರ್ಲಿಲ್ಲ ಅಂತ ಸಾಕಿದಾಯ್ತು. ಆಯ್ತಾ, ಮುಗೀತಾ ನಿಂದೆಲ್ಲ ಕೆಲಸ? ನಂದೆಲ್ಲ ಮುಗೀತು. ಊಟ ಮಾಡೋಣ? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ. ಹೆಂಗೆ? ನಾನು ಈಗ ಆರೆಂಜ್ ತಿಂದೆ. ನನಗೂ ಏನು ಹಸಿತಾ ಇಲ್ಲ, ಆರಾಮಾಗಿ ಮಾಡೋಣ. ಲಾಗಿನ್ ಮಾಡ್ಬಿಡ್ತೀನಿ, ಇನ್ನು 5 minutes ಇದೆ. ಇಲ್ಲ ಅಂದರೆ ಸುಮ್ಮನೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಆಗತ್ತೆ. ಲಾಗಿನ್ ಮಾಡಿ ಅದೊಂದು ಮೀಟಿಂಗ್ ಇದೆಯಲ್ಲ, ಮುಗಿಸ್ಬಿಟ್ಟು ಆಮೇಲೆ ಮಾಡೋಣ. ಈ ಹಣ್ಣ ಕಟ್ ಮಾಡಿ ಕೊಡ್ಬೇಕಂತೆ ನೋಡ್ರಪ್ಪ. ಇದು ಹೆಂಗಪ್ಪ ಕಟ್ ಮಾಡೋದಿದ? ಹಿಂಗೆ ಪಿಚಕ್ ಅಂದ್ರೆ ಅದು ಪಿಚಕ್ ಅಂತ ಮುರಿದೋಯ್ತು. ಕಟ್ ಮಾಡೋದು ಇಂಗ್ಲಿಷ್ನಲ್ಲಿ. ಅದು ನೀನೇ ಮಾಡ್ಬೋದಲ್ವಾ, ನಾನು ಮಾಡಬೇಕಾ? ನೀನು ಆಮೇಲೆ ದೊಡ್ಡದು ಚಿಕ್ಕದು ಅಂತೆಲ್ಲ ಕಾಳಿ ಮಾಡ್ತೀನಿ. ಚಿಕ್ಕದೇ ತಗೊಂಡಿದ್ದೀನಿ ಮನು ನಾನು. ನೋಡಿಲ್ಲಿ ಅವರು ನಂಬಲ್ಲ ಹೇಳೋದು. ಸಖದಾಯ್ತು, ಟೇಸ್ಟ್ ಸ್ವೀಟ್ ಆಗಿದೆ ಅಲ್ವಾ? ಇದು ಸೀಡ್ ಇಡು, ಅಪ್ಪ ಬರ್ತಾರೆ ಈ ವೀಕ್ ಕೊಟ್ಟು ಕಳ್ಸೋಣ. ಅಲ್ಲಿ ಹಂಗೆ ಬಿಸಾಕಿದ್ರೆ ಸುಮ್ಮನೆ ಗಿಡಗಳು ಉಟ್ಕೊಳ್ಳುತ್ತೆ. ಬೇಜಾನಿದ್ದಾವೆ ಸೀತಾಫಲ, ಒಂದ್ಸರಿನೂ ತಿಂದಿಲ್ಲ ನಾವು ಅಷ್ಟೇ. ನಾವೇ ತಿಂದಿಲ್ಲ, ನಾವೇ ತಿಂದಲೇ ಬೇರೆಯವ್ರಿಗೆ ದಾನ ಮಾಡ್ತೀವಾ? ನಾವು ಕೊಡಲ್ಲಪ್ಪ. ನಾವು ಬೇರೆ ಹೊರ್ಗಡೆಯವ್ರಿಗೇನು ಕೊಡಲ್ಲ. ನಾವು ಮನೆಯವ್ರಷ್ಟೇ ನಾವು ತಿನ್ನೋದು, ಆಯ್ತಾ? ನಮ್ದೇನು ಧರ್ಮಛತ್ರ ಕೆಟ್ಟೋಯ್ತಾ ನಮ್ಮನೆ? ನಾವು ಜಾಸ್ತಿ ಆಚೆ ಓಡಾಡಲ್ವಲ್ಲ, ಮನೇಲೇ ಇರೋದ್ರಿಂದ ಒಂದ್ಸರಿ ಏನಾದರೂ ಹಿಂಗೆ ಆಚೆ ಹೋಗ್ಬಿಟ್ಟು ಬಂದ ಅಂದರೆ ಫುಲ್ ಒಂಥರ ಟಯರ್ಡ್ ಆದಂಗೆ ಫೀಲಿಂಗ್ ಆಗುತ್ತೆ ನಮಗೆ. ತಿರ್ಗಾ ರಿಕವರ್ ಆಗೋಕ್ಕೆ ಸುಮಾರು ಟೈಮ್ ಬೇಕು ನಮಗೆ. ಏನು ಅಂದರೆ ಒಂಥರ ಸುಸ್ತು. ಈಗಲೂ ಅಷ್ಟೇ, ಒಂದು ರೌಂಡು ನಾನು ಮಲ್ಗಕ್ಕೆ ಟ್ರೈ ಮಾಡಿದೆ, ನಿದ್ದೆ ಬರಲಿಲ್ಲ. ಬಟ್ ಮಂಜು ಮಲ್ಕೊಂಡಿದ್ದು, ಬಟ್ ಅವ್ರಿಗೂ ಹಂಗೆ ಇದೆ ಆಲ್ಮೋಸ್ಟ್ ಆಲ್. ಏನು ಅಂದರೆ ಏನು ಮಾಡೋದಕ್ಕೂ ಮನಸ್ಸೇ ಬರೋದಿಲ್ಲ. ಒಂಥರ ಮನೆಯಲ್ಲಿ ಇದ್ದಿ ಹಂಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಈಗ ಆಚೆ ಅಂದರೆ ನಮ್ಗೆ ಆಗೋದಿಲ್ಲ. ಈಗ ನೋಡಿದ್ರೆ ಮಂಜು ಫುಲ್ ತಲೆ ಕೆಡ್ಸ್ಕೊಂಡು ಕುಂತೋಳಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಕಸ್ಟಮರ್ ಕೇರ್ ಹತ್ರ. ಪಾಪ ITR ಫೈಲ್ ಮಾಡಿದ್ದಾಳೆ, ರಿಟರ್ನ್ಸ್ ಬರಬೇಕು, ರಿಟರ್ನ್ಸ್ ಬಂದೇ ಇಲ್ಲ. ಅದಕ್ಕೋಸ್ಕರ ಫೋನಲ್ಲಿ ಫೋನ್ ಮಾಡ್ಕೊಂಡು 3 ದಿವಸದಿಂದ ತಲೆ ಕೆಡ್ಸ್ಕೊಂಡು ಕುಂತೋಳೆ. ಈಗ ಮಂಜು ಈಸ್ ವೆರಿ ಬ್ಯುಸಿ ಆಸ್ ಆಫ್ ನೌ. Welcome to the customer satisfaction survey of Centralized Processing Center, Income Tax Department, Bengaluru. ಯಾಪಾ ಸಾಲ್ವ್ ಆಯ್ತಾ? ಸಾಲ್ವ್ ಅಂತ ಏನಾಗಿಲ್ಲ. ಅದೇನೆ 2.5 months ಆಗಿದೆ ನಾನು ಫೈಲ್ ಮಾಡಿ, ಪ್ರಾಸೆಸ್ಸೇ ಆಗಿಲ್ಲ. ನನಗೆ ಟೆನ್ಷನ್ನು. ಪ್ರತಿ ವರ್ಷ ನನಗೆ ವಿತಿನ್ ವೀಕ್ ಒಳಗಡೆ ಪ್ರಾಸೆಸ್ ಆಗಿ ದುಡ್ಡು ಬಂದ್ಬಿಡೋದು ಅಕೌಂಟಿಗೆ. ಇನ್ನು ಬರೀ ವೆರಿಫೈ ಅಂತಾನೆ ಐತಲ್ಲ, ಅದಕ್ಕೆ ತಲೆ ಕೆಡ್ಸ್ಕೊಂಡಿದ್ದೆ. ಅಯ್ಯೋ ಯಾಕಪ್ಪ, ಏನಾದ್ರೂ ರಾಂಗ್ ಆಗಿ ಏನಾದ್ರು ಫೈಲ್ ಮಾಡ್ಬಿಟ್ಟವ್ರ, 1 ನಿಮಿಷ ಬಂದೆ ಅಂತ. ಅದು ನೋಡಿದ್ರೆ ಇಲ್ವಂತೆ. ಅದಕ್ಕೇನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ್ದೆ. ಯಾಕೆಂದ್ರೆ ನಂಗೆ ಯಾವ ನೋಟಿಸು ಬಂದಿಲ್ಲ, ಏನೂ ಇಲ್ಲ. ಎಲ್ಲ ಕ್ಲಿಯರ್ ಆಗಿದೆ ಪ್ರೊಫೈಲು. ಸೊ ಅವ್ರಂದ್ರೆ ಏನು ಇಶ್ಯೂಸ್ ಇಲ್ಲ. ಈ ಸರಿ ಸ್ವಲ್ಪ ಅವರು ವೆರಿಫಿಕೇಶನ್ ಸ್ಟೆಪ್ಸ್ಗಳನ್ನ ಜಾಸ್ತಿ ಮಾಡೋರಂತೆ. ಸೊ ಹಂಗಾಗಿ ಅದು ಸಿಸ್ಟಮ್ ಆಟೋ ಪಿಕ್ ಮಾಡೋದು, ಹಂಗಾಗಿ ತುಂಬಾ ಪೆಂಡಿಂಗ್ಗಳು ಉಳ್ಕೊಂಡಿದೆ. ನಥಿಂಗ್ ಟು ವರಿ ಮೇಡಮ್, ಯುವರ್ ಪ್ರೊಫೈಲ್ ಇಸ್ ಲುಕಿಂಗ್ ಕ್ಲೀನ್ ಅಂಡ್ ಗುಡ್. ಇಫ್ ಎನಿಥಿಂಗ್ ಇಸ್ ದೇರ್ ವಿ ವಿಲ್ ಸೆಂಡ್ ಮೊಬೈಲ್ ಮೆಸೇಜ್. ಅದು ಮೊಬೈಲ್ ಮೆಸೇಜ್ ಬರುತ್ತೆ, ಅದು ಬಂದಿಲ್ಲ ನನಗೆ. ಅದೇ ಟೆನ್ಷನ್. ಇಮೇಲ್ ಬರುತ್ತೆ, ಮೊಬೈಲ್ ಮೆಸೇಜ್ ಬರುತ್ತೆ. ಆ ಥರ ಏನಾದ್ರು ಡಿಸ್ಕ್ರಿಪೆನ್ಸಿ ಏನಾದ್ರು ಇದ್ರೆ ಏನೂ ಬಂದಿಲ್ಲ. ಪ್ರಾಸೆಸ್ ರಿಲೇಟೆಡ್ ಬಂದಿಲ್ಲ. ಅದಕ್ಕೆ ಅವ್ರು ಅಂದ್ರು ಏನಿಲ್ಲ, ಪ್ರಾಸೆಸ್ ಆಗುತ್ತೆ, ನಥಿಂಗ್ ಟು ವರಿ, ಅಂಡ್ ಐ ವಿಲ್ ಟೇಕ್ ಯುವರ್ ಪ್ಯಾನ್ ನಂಬರ್ ಅಂಡ್ ಐ ಪುಷ್ ಇಟ್ ಫಾರ್ ಸ್ಪೀಡ್ ಪ್ರಾಸೆಸ್ ಅಂತ ಹೇಳೋದು. ಕಂಗ್ರ್ಯಾಚುಲೇಷನ್. ಅದಾದಾಗ ಒಟ್ನಲ್ಲಿ ಟೆನ್ಷನ್ ಫ್ರೀ ಆಯ್ತು. ಇವಾಗ ಅವ್ರು ಯಾವಾಗ್ಲಾದ್ರೂ ಮಾಡ್ಕೊಳ್ಳಿ. ಒಂದೊಂದ್ಸಲ ನಾನು ಅದಕ್ಕೆ ಡೈಲಿ ಲಾಗಿನ್ ಮಾಡೋದು, ಏನಾದ್ರು ನೋಟಿಸ್ ಬಂದಿದ್ಯಾ, ಏನಾದ್ರು ಇದು ಬಂದಿದ್ದು ಫಿಲ್ ಮಾಡ್ಬೇಕಾ ಅಂತ ನೋಡೋದು. ಏನಿಲ್ಲ, ಸದ್ಯಕ್ಕೆಲ್ಲ ಕ್ಲಿಯರ್ ಆಗಿದ್ದೀನಿ. ಓಕೆ, ಸಾಯಂಕಾಲ ನಮ್ಮದು ಕಾಫಿ ಟೈಮ್ ಇದು. ಇವಾಗ ಹೋಗಿ ಒಂದು ಹಾಲ್ನ ಬಿಸಿ ಇಟ್ರ ಅಂದರೆ ಮಂಜು ಬಂದ್ಬಿಟ್ಟು ಕಾಫಿ ಮಾಡಿಕೊಡ್ತಾರೆ ನಮಗೆ. ಆ್ಯಕ್ಚುಲಿ ನನಗೆ ಮಂಜು ಮಾಡಿಕೊಟ್ರೆ ಕಾಫಿ ಕುಡಿಯೋಕೆ ಇಷ್ಟ.
ಯಾಕೆ ಅಂದರೆ ನಾವು ಸೋಮೇರಿ. ಓ ಮೈ ಗಾಡ್, ಗ್ಯಾಸು ಸರಿ ಉರಿಲಿಲ್ಲ ಅಂದ್ರೆ ಬರುತ್ತೆ. ಈಗ ಹಾಲು ಬಿಸಿ ಇಟ್ಟು ಮಂಜು ಕೈನಲ್ಲಿ ಕಾಫಿ ಮಾಡಿಸ್ಕೊಂಡು ಕುಡಿದು ಆಮೇಲೆ ನಿಮಗೆ ಸಿಗ್ತೀನಿ. ದಿನಗಳಂತೂ ಹೆಂಗೆ ಉರುಳೋಗತ್ತಪ್ಪ. ಇವತ್ತಂತೂ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಂತೇಳಿ ಅರ್ಧ ದಿನ ಹೊರ್ಗಡೆನೆ ಕಳೆದೋಯ್ತು. ಇನ್ನು ಅರ್ಧ ದಿನ ಮನೇಲಿ ಕೂತ್ಕೊಂಡು ಆಫೀಸ್ ಕೆಲಸ ಮಾಡ್ತಿದ್ರೆ ಟೈಮ್ ರಿಂಗಿ ಅಂತ ಹೋಗ್ಬಿಡತ್ತೆ. ಅಂತೂ ಇವತ್ತು ಅನ್ಕೊಂಡಿದ್ಕಿನ್ನ ಬೇಗ ಬಂದ್ವಿ ಅಲ್ವಾ ಮನೆಗೆ. 1-2 hours ಅರ್ಲಿ ಬಂದ್ವಾ. 3 hours 3 hours ಎಲ್ಲ ಏನಿಲ್ಲ, ಯೂಶಲ್ 3 ಆಗೋದು. ಬಟ್ ಸ್ವಲ್ಪ ಹೋಗಿದ್ದ ಕೆಲಸ ಸಕ್ಸಸ್, ಚೆನ್ನಾಗಾಯ್ತು ಅಷ್ಟೇ. ಈಗಿತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಸಾಯಂಕಾಲದಿಂದ. ಅಲ್ಲೊಂದು ಸ್ವಲ್ಪ ಕೆಲಸ ಮಾಡು, ಇಲ್ಲಿ ಬಂದು ಕೂತ್ಕೊಂಡು ಮಾತಾಡು, ಅಲ್ಲಿ ಕೆಲಸ ಮಾಡು, ಇಲ್ಲಿ ಬಂದು ಕೂತ್ಕೊಂಡು ಮಾತಾಡು. ಇಲ್ಲಿ ಈ ಮನೆಗೆ ಬಂದಮೇಲೆ ಸೋಫಾ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ದೊಡ್ಡದಿದ್ದಷ್ಟು ಮನೆ ಏನಾಗುತ್ತೆ ಅಂದರೆ ಅದೇ ದೊಡ್ಡದಾಗಿ ಕಂಫರ್ಟಬಲ್ ಆಗಿ ರೂಮ್ ಆಗೋದ್ರೆ ಅಲ್ಲೇ ಸ್ಪೆಂಡ್ ಮಾಡಿ. ಇದ್ರಲ್ಲಿ ಹೆಂಗಾಗ್ತೈತೆ ಅಂದ್ರೆ ಹಿಂಗೆ 2 ಹೆಜ್ಜೆ ಇಕ್ತಿದ್ದಂಗೆ ಈ ಚಿಕ್ಕ ಬಿಡ್ತೈತೆ. ಆವಾಗ ಏನಾಗುತ್ತೆ, ಎದ್ದು ಬಂತು ಇಲ್ಲಿ ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಟಿವಿಗೆ ಕರೆಕ್ಟ್ ಆಗಿದೆ, ಅಲ್ಲಿ ದೂರ ಅನ್ಸೋದು ಏನು. ಅಲ್ಲ ಟಿವಿ ಆನೇ ಮಾಡ್ತಿರ್ಲಿಲ್ಲ ಅನ್ನಿ ಆ ಮನೆಯಲ್ಲಿ. ನಾವು ತಗೊಂಡ್ಮೇಲೆ ಒಂದು ಇದ್ವಾ 3 months ಇದ್ದು ಟಿವಿ ತಗೊಂಡ್ಮೇಲೆ ಆನೇ ಮಾಡ್ತಿರ್ಲಿಲ್ಲ ಅಲ್ಲಿ. ಇಲ್ಲಿ ಆ ಸೋಫಾ ಮೇಲಂತೂ ಕೂತ್ಕೊಂಡಿದ್ದೆ ನೆನಪಿಲ್ಲ ನನಗೆ. ಅದೊಂಥರ ಶೋ ಪೀಸ್ ಇದ್ದಂಗೆ. ಈ ಮನುದು ಈ ಪೋಸ್ಚರ್ ನಂದು, ಈ ಪೊಫಿ ಮೇಲೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಇದು ನಂದು ಸಿಂಹಾಸನ. ಎಂಜಾಯ್. ಸೊ ಹಿಂಗಾಗಿದೆ ನಡೆದ ಕೂತ್ಕೊಂಡು ಅವಾಗಲಿಂದ ಕಷ್ಟ ಸುಖ ದುಃಖ ದುಮ್ಮಾನ ಗಾಸಿಪ್ಪು ಎಲ್ಲ ಮಾಡ್ತಾ ಇದ್ವಿ ಮಾತಾಡ್ಕೊಂಡು. ಹೌದು, ಜೊತೆಗೆ ಮಟನ್ ಚಿಕನ್ನು ಮಾತಾಡೋದು. ಅಯ್ಯೋ ದೇವ, ಮೊನ್ನೆ ತಿಂದವ್ರೆ ಸ್ಯಾಟರ್ಡೆ. ಆಲೆ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡ್ಕೊಂಡವ್ರೆ. ನೆನ್ನೆ ಅಲ್ಲಿ ನಮ್ಮ ಅಕ್ಕನೂರಲ್ಲಿ ಫಂಕ್ಷನ್ ಮಾಡೋರ, ನಾನ್ ವೆಜ್ ಹೇಳ್ತಾ ಇದ್ನಲ್ಲ, ಅಲ್ಲಿಗೆ ಹೋಗಿಲ್ಲ ಅಲ್ಲ, ಅದಕ್ಕೆ ನಾನ್ ವೆಜ್ ಮಿಸ್ ಆಯ್ತು. ನನಗೆ ತಿನ್ನಂಗಾಗ್ತೆ. ನಾಳೆ ಟ್ಯೂಸ್ಡೇ ತರ್ತಾರೆ, ತಿಂತಾರೆ. ಬೆಳಗ್ಗೆ ತನಕ ಇರಕ್ ಆಗ್ತಾ ಇಲ್ವಂತೆ ಸಾಹೇಬ್ರಿಗೆ. ಇನ್ನೇನ್ ಮಾಡೋಣ ಹೇಳಿ ನಾವು. ಮಂಡೇ ತಿನ್ನಂಗಿಲ್ಲ ಶಾಂತಂ ಪಾಪ. ಮಂಡೇ ತಿನ್ನಂಗಿಲ್ಲ. ಮಂಡೇ 24 hours ಇರಬಾರ್ದ, ಬರೀ 2 hours ಇರ್ಬೇಕಿತ್ತು. 12 hours. ಒಂದು 6 hours ಇದ್ದಿದ್ರೆ ಸಾಕು. ಒಂದು ಕೆಲಸ ಮಾಡಿ ಮನು, ಹೋಗಿ ಮಲ್ಕೊಬಿಡು, ಬೆಳಗ್ಗೆ ತನಕ ಎದ್ದೇಳ್ಬಿಡ, ಗೊತ್ತಾಗಲ್ಲ ಆಗ ಟೈಮ್ ಹೋಗೋದು. ಬೆಳಗ್ಗೆ ಎದ್ದೇಳಿಸ್ತೀನಿ ನಾನು. ಗುಡ್ ಐಡಿಯಾ ಅಲ್ವಾ? ಗುಡ್ ಐಡಿಯಾ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on